ಆಗಿದೆ. ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನು ಅನ್ನೋದು ಆದಷ್ಟು ಬೇಗ ಅದನ್ನು ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದನ್ನು ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಮ್ಯಾಟ್ರನ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ ಅದನ್ನು. ಸೊ ಇವತ್ತಿನ ಮೀಟಿಂಗಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದು, ಏನು ಹೇಳಿದ್ದಾರೆ? ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನು ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನು ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಮೇಡಮ್ ಅದನ್ನ ಆಮೇಲೆ ಮಾತಾಡೋಣ, ಈಗ ಯಾಕೆ ಅದನ್ನು ನಿರ್ಧಾರ ಅದಕ್ಕೆ ನಾನು ಬದ್ದಾಗಿರ್ತೀನಿ ಮೇಡಮ್. ಅದನ್ನ ಈಗ ಫಸ್ಟ್ ವಿಲ್ ಟ್ರೈ ಟು ಕಮ್ಯುನಿಕೇಟ್ ವೆನ್ಸ್ ಇಟ್ ಸಾರ್ಟ್ಸ್ ಔಟ್ ಇಟ್ಸ್ ಬೆಟರ್ ಅಂಡ್ ಗುಡ್ ಅಲ್ಲ. ಅದನ್ನ ಆಮೇಲೆ ಮಾತಾಡೋಣ ಮೇಡಮ್, ಈಗ ಬೇಡ. ಫಸ್ಟ್ ಲೆಟ್ ದಟ್ ಹ್ಯಾಪನ್, ಅದನ್ನಾಗ್ಲಿ ಫಸ್ಟ್. ನೀವು ಕರ್ನಾಟಕದವರೇನಾ? ಹಾಂ ಮೇಡಮ್, ಪಕ್ಕಾ ಕರ್ನಾಟಕದವ್ರು. ನಾವೇನು ಬೇರೆ ಗುಲ್ಬರ್ಗಾ ಕಡೆಯವರು. ಗುಲ್ಬರ್ಗಾ. ಅದಕ್ಕೆ ದಟ್ಸ್ ವೈ ಐ ಆಮ್ ಯೂಸಿಂಗ್ ಇಂಗ್ಲಿಷ್, ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್ ಇಫ್ ಐ ಟಾಕ್ ಇನ್ ನಾರ್ತ್ ಇನ್ ಕರ್ನಾಟಕ. ಇಷ್ಟ ಹೇಳಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಕನ್ನಡಿಗರಾಗಿ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಖಂಡಿಸ್ತೀನಿ. ದಟ್ಸ್ 100% ನಾವು ಖಂಡಿಸ್ತೀವಿ ಮೇಡಮ್ ಅದನ್ನ. ಓಕೆ, ಖಂಡಿಸ್ತೀರಾ? ಕಮಲ್ ಹಾಸನ್ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇಲ್ಲಿಂದ ಅಂದ್ರೆ ಲೈಕ್ ಕನ್ನಡ ಮೀಡಿಯಾಗಳ ಮೂಲಕ? ಏನಿದೆ ಸರ್, ಅದನ್ನ ಮ್ಯಾಟರ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಅಷ್ಟೇ ಮಾತಾಡ್ಕೊಂಡು ಇದನ್ನ ಮಾಡ್ತೀವಿ ಅಷ್ಟೇ ಅವ್ರ ಹತ್ರ. ಸರಿ, ಆಸ್ ಎ ಬಿಸ್ನೆಸ್ ಆಗಿ ನಾವು ಒಪ್ಕೊಳ್ತೀವಿ ನಿಮಗೆ ಲಾಸ್ ಆಗುತ್ತೆ ಈ ತರ ಆಗೋದ್ರಿಂದ. ನಿಮ್ಗೆ ಈ ತರದ ವಿಚಾರ ಬಂದಾಗ, ಅಂದ್ರೆ ಭಾಷೆ ವಿಚಾರ ಬಂದಾಗ ಬಿಸ್ನೆಸ್ ಮುಖ್ಯನಾ ಇಲ್ಲ ಭಾಷೆ ಎರಡೂ ಮುಖ್ಯ ಇರ್ತದೆ. ಸಿ, ಯು ಆರ್ ಜಸ್ಟ್ ಟಾಕಿಂಗ್ ಇನ್ ಒನ್ ವೇ. ನಮಗೆ ಕನ್ನಡನೂ ಎಷ್ಟು ಇಂಪಾರ್ಟೆಂಟ್. ಹ್ಯಾಸ್ ಎ ಪರ್ಸನಲ್, ಟುಮಾರೋ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ, ಹೂ ವಿಲ್ ಕಮ್ ಫಾರ್ ಮೀ? ನನಗೆ ಯಾರು ಬರ್ತಾರೆ? ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನಮ್ಮ ಫಾದರಿಂದ ನಾವು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಮೇಡಮ್. ಅದೆಲ್ಲ ದಟ್ ಈಸ್ ಆಲ್ ಪರ್ಸನಲ್ ಮ್ಯಾಟರ್. ಅದಕ್ಕೆಲ್ಲ ಮೇಡಮ್, ಅದು ಎಂಟಿರಲಿ ಇಲ್ಲ ಫ್ರೀಯಾಗಿ ತೊಗೊಂಡಿರಲಿ, ದಟ್ಸ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಅದನ್ನ ಬೇಡ. ಕರ್ನಾಟಕದಲ್ಲಿ ಎಷ್ಟು ಸ್ಕ್ರೀನರ್ ರಿಲೀಸ್ ಮಾಡಬೇಕು ಅಂತ ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಮೇಡಮ್ ಅದನ್ನು. ಜೊತೆಗೆ ಸರ್, ಇವಾಗ ನೀವು ಮೊನ್ನೆ ಎಲ್ಲ ವಿಚಾರ ಆಯ್ತು, ನಿಮಗೂ ಗೊತ್ತಿರುತ್ತೆ. ಅದನ್ನೇನಾದ್ರೂ ಸಿನಿಮಾ ಟೀಮ್ಗೆ ಹೇಳೋ ಪ್ರಯತ್ನ ಪಟ್ಟು ಯಾರನ್ನ ಸಂಪರ್ಕ ಮಾಡಿದ್ರಿ? ಅವ್ರೇನ್ ಹೇಳಿದ್ರು? ನಿಮ್ ಬಂದ ರಿಪ್ಲೈ ಇಲ್ಲ, ಇನ್ನು ಅವ್ರ ಕಡೆಯಿಂದ ನಾವು ಅವ್ರ ಪ್ರೊಡಕ್ಷನ್ ಟೀಮ್ಗೆ ಹೇಳಿದೀವಿ. ಅವರು ಹೇಳಿದ್ದಾರೆ ಒಂದ್ಸಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಇದೇ ಅಪ್ಡೇಟ್ ಅಂತ. ಸರ್, ಇದು ಕರ್ನಾಟಕದಲ್ಲಿ ದೊಡ್ಡ ಇಶ್ಯೂನೇ ಆಗ್ತಿದೆ ಅಂದಮೇಲೆ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಅನ್ನುವಂಥದ್ದು ನಂಬಕ್ ಆಗ್ತಾ ಇಲ್ಲ. ನಾನೇನು ಹೇಳಬಲ್ಲೆ ಅದನ್ನ? ಇದು ವೆನ್ಸ್ ದೇ ಕಮ್ ಟು ಇಲ್ಲ, ಐ ಆಮ್ ಸಿಟ್ಟಿಂಗ್ ಹಿಯರ್. ಅವ್ರು ಸಿಕ್ಕದಾಗ ಕಮ್ಯುನಿಕೇಟ್ ಆದಾಗೆ ನಾನು ಹೇಳಬಲ್ಲೆ ಅದನ್ನ. ಈಗ ನಾವು ಸಡನ್ ಆಗಿ ಆಗಕ್ಕಾಗಲ್ಲ ವೆಂಕಟೇಶ್. ಈಗ ನಾವು ಅವ್ರಿಗೆ ಹೇಳಿದ್ದೀವಿ, ಇವತ್ತು ಸಂಜೆ ನಾಳೆ ಬೆಳಗ್ಗೆ ಒಳಗೆ ಏನೋ ಅವ್ರ ಕ್ಷಮೆ ಅನ್ನೋ ಒಂದು ಪದ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೋ ಥಿಯೇಟರ್ನ ಕನ್ಫರ್ಮ್ ಮಾಡಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳಿದ್ದೀವಿ. ಹೇಳಿದ್ದೀವಿ. ಸರ್, ಯಾಕೆ ಸರ್ ನೀವು ಅಂದ್ರೆ ಲೈಕ್ ಇವಾಗ ಅವ್ರು ಕನ್ನಡದ ಬಗ್ಗೆ ತಮಿಳಿಂದ ಹುಟ್ಟಿರೋದು ಅಂತ ಹೇಳಿದಾರಲ್ವಾ? ಸೊ ನೀವು ಯಾಕೆ ಎಲ್ಲಾ ಸ್ಕ್ರೀನ್ಗಳಲ್ಲೂ ಕನ್ನಡದಲ್ಲೇ ರಿಲೀಸ್ ಮಾಡಬಾರ್ದು ತಗ್ಲೈಫ್ನ? ಮೇಡಮ್, ನಾವು ರೆಡಿ ಇದ್ದೀವಿ, ನಥಿಂಗ್ ಲೈಕ್ ದಟ್. ಬಟ್ ಮೇನ್ ಈ ಪ್ರಾಬ್ಲಮ್ ಫಸ್ಟ್ ಸಾರ್ಟ್ ಔಟ್ ಆಗಬೇಕಲ್ಲ. ಅದೇ ನಾನು ಹೇಳ್ತಾ ಇರೋದು, ಬೇರೆ ಭಾಷೆಯಲ್ಲಿ ರಿಲೀಸ್ ಆಗಬಾರ್ದು, ಕನ್ನಡದಲ್ಲಿ ಮಾತ್ರನೇ ರಿಲೀಸ್ ಆಗಬೇಕು ತಗ್ಲೈಫ್ ಅಂತ. ಬೇರೆ ಭಾಷೆಯಲ್ಲಿ ನೋಡಿದ್ರೆ ತಾನೇ ಅವ್ರು ಸುಮ್ಮನೆ ತಗ್ಲೈಫ್ನ ನೋಡೋದು. ಕನ್ನಡದಲ್ಲೇ ಬಂದು ಎಲ್ಲರೂ ತಗ್ಲೈಫ್ ನೋಡಿಬಿಡಿ, ಅವಾಗ ಕನ್ನಡದ ಪವರ್ ಏನಂತ ಗೊತ್ತಾಗುತ್ತೆ ಅವರಿಗೆ. ಕಮಲ್ ಹಾಸನ್ ಅವರಿಗೆ ಹೇಳಿ ಸರ್, ನೋಡೋಣ. ಇಲ್ಲ ಅವ್ರಿಗೆ ಮೇಡಮ್, ಅದನ್ನ ನಾನು ಆನ್ಸರ್ ಮಾಡಕ್ ಹೋದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನಾವು ಯಾಕೆ ಹಾಕಿದ್ದಾರೆ ನೋಡಮ್ಮ. ಒಂದು ಹೇಳ್ತೀನಿ ಎಲ್ಲರಿಗೂ, ಮಾಧ್ಯಮದ ಮಿತ್ರರಿಗೆ. ಅವ್ರು ಕ್ಷಮೆ ಕೇಳಿದ್ರೆ ಹಂಚಿಕೆದಾರರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಖಂಡಿತವಾಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಖಂಡಿತ ಅವ್ರು ಕ್ಷಮೆ ಕೇಳಿದ ಮೇಲೆ ನೀವು ಬಿಡುಗಡೆ. ನಾನು ದುಡ್ಡು ಹಾಕಿದಾರಲ್ಲ, ಇವ್ರಿಗೆ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕಮ್ಮ ಅವ್ರನ್ನ ಹೋಗಿ ಕೇಳಲಿ? ಅವ್ರ್ಯಾರು ನನಗೆ? ಅವನೇ ಕಮಲ್ ಹಾಸನ್. ನನ್ನ ಬಗ್ಗೆ ನಾನು ಎಲ್ಲ ನೋಡಿದೆ. ನನ್ನ
ಅವರು ನನ್ನ ಬಗ್ಗೆ ಕನ್ಸರ್ನ್ ಇರೋದು. ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ಅವ್ರ ಬಗ್ಗೆ ಅಲ್ಲ. ಅವರು ಉದ್ದಟತನ ರಾತ್ರಿ ನಾನು ಮಾಧ್ಯಮದಲ್ಲಿ ನೋಡಿದೆ, ಎಲ್ಲ ಮಾಧ್ಯಮದಲ್ಲೂ ಕೂಡ ಅವರು ಮಾಡೋದನ್ನ ಟೀಕೆ ಮಾಡ್ತಾವ್ರೆ. ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಹೆಂಗೆ ಕ್ಷಮೆ ಕೇಳ್ದೇನೆ ಅವ್ರು ಹೆಂಗೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ನಂದಲ್ಲ, ನಾನು ಕನ್ವಿನ್ಸ್ ಮಾಡಲ್ಲ. ಇವರು ನಾನು ದುಡ್ಡು ಹಾಕಿರೋರು, ನಾನು ಯಾಕೆ ಅವ್ರ ಹತ್ರ ಕನ್ವಿನ್ಸ್ ಮಾಡಕ್ ಹೋಗ್ಲಿ? ಅಲ್ಲಲ್ಲ, ಇದು ಪಾಠ, ಇದು ಲೆಸನ್ ಅವ್ರಿಗೆ. ಮುಂದಿನ ದಿನಗಳಲ್ಲಿ ಯಾರೇ ವ್ಯಕ್ತಿ ಮಾತಾಡುವಾಗ ಒಂದು ರಾಜ್ಯದ ಬಗ್ಗೆ, ಪಕ್ಕದ ರಾಜ್ಯದ ಬಗ್ಗೆ ಮಾತಾಡುವಾಗ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾತಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಇವತ್ತು ಅಲ್ಲೂ ಕೂಡ ಕಮಲ್ ಹಾಸನ್ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಬಂದಾಗ ತಮಿಳ್ನಾಡು ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅದು ಅವ್ರ ಡ್ಯೂಟಿ, ಅಲ್ಲಿದ್ದಾರೆ. ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಆದರೆ ಮಾತುಗಳಿದೆ ಅಲ್ಲ, ಆ ಮಾತುಗಳನ್ನು ನಾವು ಖಂಡಿಸ್ತೀವಿ. ಆದರೆ ಒಂದು ಅದು ಯಾವುದೇ ಕಾರಣದಲ್ಲೂ ಈಗ ನಮಗೆ ಒಂದಂತೂ ಏನು, ಈ ನಾಡಿನ ಹಿರಿಯ ಎಲ್ಲ ಸಾಹಿತಿಗಳು ಕೂಡ ಅದನ್ನು ಖಂಡಿಸಿದ್ದಾರೆ. ಅದಾದ ಮೇಲೆ ನಮ್ಮಲ್ಲಿ ನಮಗಿನ್ನೇನು ಉಳಿದಿದೆ, ನಾವು ಅವ್ರ ಜೊತೆ ಇರಲೇಬೇಕು. ಅದನ್ನು ಮಾಡ್ತೀವಿ ಖಂಡಿತವಾಗಿ. ನಮ್ಮ ಭಾಷೆಗೆ ಅವಮಾನ ಆಗೋದನ್ನು ನಾವಿರೋವಾಗಲೇ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ಆ ಮುಂದಿನ ದಿನದಲ್ಲಿ ಏನೇನು ಅವ್ರು ತೊಂದರೆ ಅನುಭವಿಸ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿತ್ತು. ಅವರು ಪದೇ ಈ ತರ ಭಾಷೆ ವಿಚಾರವಾಗಿ ಈ ತರದ್ದು ಆಗ್ತಾನೆ ಇರುತ್ತೆ ಘಟನೆಗಳು. ಆದ್ರೆ ಅವ್ರುಗಳೇ ನಮ್ಮವರೇ ತಗೊಂಡ್ ಬರ್ತಾರೆ, ಬೇರೆ ಭಾಷೆ ಸಿನಿಮಾಗಳನ್ನು ನಮ್ಮವರೇ ಹಾಕ್ತಾರೆ, ನಮ್ಮವರೇ ದುಡ್ಡು ಮಾಡ್ಕೊಂತಾರೆ. ಮತ್ತೆ ಇಲ್ಲಿ ನಮ್ಮ ಭಾಷೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾರೆ ಇಲ್ಲ. ಅದು ಕರ್ನಾಟಕ ಒಂಥರ ಎಲ್ಲರಿಗೂ ಗೋಮಾಳ ಆಗ್ಬಿಟ್ಟಿದೆ. ಏನು ಹೇಳಿ, ಕರ್ನಾಟಕ ಒಂಥರ ಗೋಮಾಳ ಆಗ್ಬಿಟ್ಟಿದೆ. ಏನು ಮಾಡೋಣ, ನಮ್ಮ ಮನೆ ಬರ. ನಮಗೆ ಇದನ್ನು ಕೇಳೋಕೆ ಹೋದರೆ CCI ನಮಗೆ ಡೆಲ್ಲಿಗೆ ಹೋಗಿ ಅಲ್ಲಿ ಬೇಕು. ಅಲ್ಲಿ ಅಣ್ಣ ಭಾಷೆಗೋಸ್ಕರ ತಪ್ಪೇನಿಲ್ಲ, ಆದರೆ ಇಂಥವೆಲ್ಲ ಪರಿಸ್ಥಿತಿನ ನಾವು ಎದುರಿಸ್ಬೇಕಾಗುತ್ತೆ. ಯಾರು ಇಲ್ಲ, ಅದು ನಮ್ಮಲ್ಲಿ ಬೇಕು. ಅದನ್ನು ಈಗಾಗಲೇ ಎಲ್ಲ ಎಕ್ಸಿಬಿಟ್ಗೂ ಕರೆದು ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೇ ಬೇಕಾದಷ್ಟು ನ್ಯೂನತೆ ಇದೆ. ನಾಳೆ ಬಿಡುಗಡೆ ಆದರೆ ಚಿತ್ರಮಂದಿರದಲ್ಲಿ ಏನಾದರೂ ತೊಂದರೆ ಆದರೆ ಅನುಭವಿಸ್ಕೊಳ್ತಾರೆ. ಅದು ನೀವು ಅವತ್ತಿಂದ ನೋಡ್ಕೊಂಡು ಬಂದಿದ್ದೀವಿ. 40 ವರ್ಷದ ಹೋರಾಟದಲ್ಲಿ ಇವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಭಾಷೆ ನಮಗೆ ದೊಡ್ಡದು. ನಮ್ಮ ಭಾಷೆ ನಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತೆ. ಅದಕ್ಕಾಗಿ ನಾವು ಭಾಷೆ ಬಗ್ಗೆ ಯಾವುದೇ ತೊಂದರೆ ಆದರೂ ಕೂಡ, ಎಂಥ ಸಂದರ್ಭದಲ್ಲಿ ಆದರೂ ಕೂಡ ಅದ್ರ ಬಗ್ಗೆ ಏನು ನಡೀಬೇಕು ನಡೀತದೆ. ನಿಮಗೆಲ್ಲ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು, ಕನ್ನಡ ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಂತ ಅಲ್ವಾ. ಆ ಸಂಸ್ಕೃತಿಯಿಂದ ಬಂದಂಥವ್ರು ನಾವಿಲ್ಲಿ ಯಾರ ಬಗ್ಗೆನೂ ಕೂಡ ಅವಹೇಳನ ಮಾಡಬೇಕು, ಟೀಸ್ ಮಾಡಬೇಕು ಅಂತ ಇಲ್ಲ. ಯಾಕೆ ಅವರು ಆ ಥರ ಹೇಳಿದ್ದಾರೆ ಅನ್ನೋದು ನಮಗೆ ಅರ್ಥವಾಗ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಎಲ್ಲರೂ ಚೆನ್ನಾಗಿರು. ಯಾಕಂದರೆ ಅವರು ಕೂಡ ಎಷ್ಟೋ ಕನ್ನಡ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಅದರಿಂದ ಆದಷ್ಟು ಬೇಗ ಅವ್ರ ದೊಡ್ಡತನವನ್ನು ತೋರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅಪ್ಪಾಜಿ ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಕೆ, ಅವ್ರ ಮಾತಿನ ಬರದಲ್ಲಿ ಹೇಳ್ತಿದ್ರೆ ನೆಕ್ಸ್ಟ್ ಡೇ ಮಾಡಿದಂಥ ಒಂದು ಇವೆಂಟಲ್ಲಿ ಅವರು ಸಾರಿ ಆದರೂ ಕೇಳ್ಬೋದಿತ್ತು ಅಲ್ಲಿ ಅಂತ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸಮರ್ಥಿಸ್ಕೊಂಡ್ರು. ಯಾಕೆ ಈಗ ಆಗ್ತಾ ಇದೆ, ಅವರು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅದು ಸಮರ್ಥಿಸ್ಕೊಳ್ಳೋದ್ರ ಬದಲು ಅದಕ್ಕೆ ನಾವು ವಿಷಾದನೆ ವ್ಯಕ್ತಪಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅನ್ಕೋತಾ ಇದ್ದೆ. ಯಾಕಂದರೆ ಅವ್ರು ಕಲಾವಿದರಿಗೆ ಮಿತಿ ಇಲ್ಲ. ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಕಡೆ ಬರ್ತೀವಿ, ನಿಮಗೆಲ್ಲ ಗೊತ್ತಿದೆ. ಇದೆಲ್ಲ ನಮಗೆ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಯಮಾಲಾ ಮೇಡಮ್ ಹೇಳಿದ್ರು ಇವಾಗ, ನಮಗಿದ್ದು ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ. ಅವ್ರು ಯಾವತ್ತೂ ಕೂಡ ಇದರ ಆದಾಗ ಅವರು ಯಾವತ್ತೂ ಕೂಡ ವೈಯಕ್ತಿಕ ತಗೋತಿಲ್ಲ. ಯಾವುದು ಕೂಡ ನಮ್ಮ ಭಾಷೆ, ನಮ್ಮ ತನ ಅಂತ ಹೇಳ್ತಾಯಿದ್ರು. ಅದನ್ನು ತಿಳ್ಕೊಂಡು ಅವರು ಹೇಗೆ ಹೇಳಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಇಲ್ಲಿರ್ತಕ್ಕಂಥ ಜನಗಳಿಗೂ ಒಳ್ಳೆಯದಾಗ್ತದೆ. ನನ್ನ ವಿವಾದಗಳು ಶುರುವಾಗ್ತಾ ಇದೆ ಸರ್. ಅಣ್ಣವರು ಮತ್ತೆ ಅವರು ಕಮಲ್ ಹಾಸನ್ ಅವರ ಒಡನಾಟ ಚೆನ್ನಾಗಿತ್ತು, ಹಾಗಾಗಿ ನಾವು ಅವರ ಅಭಿಮಾನಿಗಳನ್ನೋದನ್ನ ಶಿವಣ್ಣ ಅವರು ಹೇಳಿದರು. ಜೊತೆಗೆ ಈಗ ಶಿವಣ್ಣ ಅವ್ರ ಎದುರಿಗೇನೆ ಈ ರೀತಿ ಮಾತಾಡಿದ್ದಾರೆ ಅನ್ನೋ ಒಂದಿಷ್ಟು. ಶಿವಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಶಿವಣ್ಣ ಫಂಕ್ಷನ್ಗೆ ಹೋಗಿ ಕೂತಿದ್ರು ಅಷ್ಟೇ. ಶಿವಣ್ಣ ಅವರು ಮಾತಾಡಿದ್ದು ಹೇಳಕ್ಕೆ ಹೋಗ್ತಾರಾ? ಇಲ್ಲ. ಅದರಿಂದ ಅವ್ರು ತಿಳ್ಕೊಬೇಕಷ್ಟು. ಇದರಿಂದ
ಶಿವಣ್ಣ ರಾಜ್ಕುಮಾರ್ ಅವ್ರ ಮಗ ರೀ. ಹಾಂ ಶಿವಣ್ಣ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅವ್ರ ಮಾತಿನ ಬರದಲ್ಲಿ, ಆ ಎಮೋಷನ್ ನಲ್ಲಿ ಏನು ಹೇಳಿದ್ರು ಅವ್ರು ಹೇಳೋದನ್ನ ಕೇಳ್ತಿದ್ರು. ಅವ್ರ ಅಷ್ಟೇ. ಎಮೋಷನ್ ನಲ್ಲಿ ಕೇಳಿದ್ದಾರೆ. ಅಷ್ಟೇ. ಬಟ್ ಅವ್ರಿಗೆ ಅಲ್ಲಿ ಏನಾದ್ರು ಆ ಸಂದರ್ಭದಲ್ಲಿ ಅವ್ರು ಎದುರು ಕೂತಿದ್ರು, ಗೊತ್ತಾಗ್ಲಿಲ್ಲ ಅವ್ರಿಗೆ. ಗೊತ್ತಾಗಿಲ್ಲ ಅವ್ರಿಗೆ ಅಷ್ಟೇ. ಏನು ಹೇಳಬೇಕು ಅಂತ ಅರ್ಥವಾಗ್ತಾ ಇಲ್ಲ ಅಷ್ಟೇ. ಆ ಟೈಮಲ್ಲಿ ಖಂಡಿಸ್ಬೋದಿತ್ತು ಅನ್ನೋ ಒಂದಿಷ್ಟು ಅದನ್ನು ಖಂಡಿಸಕ್ಕಿಂತ ಅಪ್ಪ ನಿಮ್ಮ ಹೊಟ್ಟೆಲ್ ಬಂದಿಲ್ಲ, ನಾವು ಅಕ್ಕ ತಂಗಿಯರು ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲಿ. ಮೇಡಮ್ ನೆನ್ನೆನೂ ಕಳಿಸಿ ಇದು ಬೆಳೀತಾ ಇರಲಿಲ್ಲ, ಇದು ಬೆಳಿಬೇಕಾಗಿರಲಿಲ್ಲ, ಬೆಳೆಯುವಂಥ ಅವಕಾಶ ಇರಲಿಲ್ಲ ಅಲ್ಲಿ. ಅನ್ಫಾರ್ಚುನ್ ರೀ, ಅಷ್ಟೇ ಇರಲಿ, ಆಗಬಾರ್ದು, ಆಗುತ್ತೆ. ಕ್ಷಮೆ ಕೇಳೋದು ಅವ್ರ ಧರ್ಮ. ಕೇಳಿ ಅಂತ ನೀವು ಹೇಳ್ತೀವಿ, ನಾವು ಹೇಳ್ತಾ ಇದ್ದೀವಿ. ಇವತ್ತೆಲ್ಲ ಅವ್ರಿಗೆ ಕೇಳಬೇಕಾಗ್ತದೆ. ಭಾಷಾ ಶಕ್ತಿ ನಿಮಗೆ ಗೊತ್ತಿಲ್ಲ ಅಲ್ವಾ ಅದು ಹೇಳ್ಸುತ್ತೆ ಅಷ್ಟೇ. ನಾನಿನ್ನೇನು ಹೇಳಲಾರೆ. ಭಾಷೆಗೆ ಅದೊಂದು ಸಾರ್ವಭೌಮತ್ವ ಇದೆ. ಮೇಡಮ್ ಶಿವಣ್ಣ ಅವ್ರ ಬಗ್ಗೆ ಎಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಕಣ್ಸಿಲ್ಲ ಇದ್ರ ಬಗ್ಗೆ ಅಂತ. ಅಂದ್ರೆ ಅಣ್ಣವ್ರಿಗೆ ಹೋಗಕ್ಕೆ ಚಳವಳಿ ಗೊತ್ತಾಗಿಲ್ಲ ಅಮ್ಮ ಅವ್ರಿಗೆ. ಅಂದ್ರೆ ಅಲ್ಲ, ಆರೋ ನೋಡಿ, ನಾನು ಹೇಳ್ತೀನಿ, ನಾನು ಅದನ್ನ ನೋಡಿದೆ. ಶಿವಣ್ಣ ಅವರಿಗೆ ಬಹುಶಃ ಇದರದ ತೀವ್ರತೆ ಅದು ಅರ್ಥನೇ ಆಗಲಿಲ್ಲ. ಎದುರು ಕೂತಿದ್ರು, ಅರ್ಥ ಆಗಿಲ್ಲ. ಆಮೇಲೆ ಶಿವಣ್ಣ ಅತ್ಯಂತ ಮುಗ್ಧ. ಅವನು ಏನು ಅವರಿಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅವ್ರು ತುಂಬ ಕುಗ್ಗಿ ಹೋಗಿರೋದ್ರಿಂದ ಗೊತ್ತಾಗಲಿಲ್ಲ ಅನಿಸುತ್ತೆ ನನ್ನ ಕೇಳಿದ್ರೆ. ಯಾಕೆಂದರೆ ರಾಜ್ಕುಮಾರ್ ಮಗ ಅಮ್ಮ ಅವರು, ಆ ಜವಾಬ್ದಾರಿ ಅವ್ರಿಗೆ ಇದ್ದೇ ಇದೆ. ಆಯಿತಾ, ಗೊತ್ತಾಗಲಿಲ್ಲ ಅನಿಸುತ್ತೆ ಪಾಪ.